ರಾಯಭಾಗ್ ಕವಿ ಶ್ರೀಶೈಲ ಶಿರೂರ್ ಅವರ ಪ್ರೀತಿ ಬಂಗಾರದ ಕೃತಿ ಲೋಕಾರ್ಪಣೆ. ರಾಯಭಾಗ್ ಪಟ್ಟಣದ ದಾದಾ ಸಾಹೇಬ್ ಪಾಟೀಲ್ ಬಡಾವಣೆಯಲ್ಲಿರುವ ಮಲ್ಲಿಕಾರ್ಜುನ್ ದೇವಾಲಯ ಆವರಣದಲ್ಲಿ ಕವಿ ಶ್ರೀಶೈಲ ಶಿರೂರ್ ಅವರ 5ನೇ ಕೃತಿ ಪ್ರೀತಿ ಬಂಗಾರ ಚುಟುಕು ಕವನ ಸಂಕಲನದ ಲೋಕಾರ್ಪಣೆ ಹಾಗೂ ಉಚಿತ ಹೃದಯ ರೋಗ ತಪಾಸಣಾ ಶಿಬಿರ ಯಶಸ್ವಿಯಾಗಿ ಜರುಗಿತು. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಯುವ ನಾಯಕ ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶ್ರೀ ಪ್ರಣಯ್ ಅಣ್ಣ ವಿ ಪಾಟೀಲ್ ಶುಭ ಕೋರಿದರು. ಗುಕಾವಿನಾಡಿನ ಹಿರಿಯ ಸಾಹಿತಿ ಶ್ರೀ ಈಶ್ವರ್ ಮಮದಾಪುರ್ ಕೃತಿ ಲೋಕಾರ್ಪಣೆ ಮಾಡಿ ಕವಿಯ ಸಾಹಿತ್ಯ ಸಾಧನೆಯನ್ನು ಮೆಚ್ಚಿದರು. ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ವಿಶ್ವ ಕನ್ನಡ ರಕ್ಷಕ ದಳದ ರಾಜ್ಯಾಧ್ಯಕ್ಷ ಡಾಕ್ಟರ್ ಕುಮಾರ್ ಎಂ ತಳವಾರ್ ಮಾತನಾಡಿ, ಇಂದಿನ ಯುವ ಪೀಳಿಗೆಯಲ್ಲಿ ಕನ್ನಡ ನಾಡುನುಡಿ ಪ್ರಜ್ಞೆಗಿಂತ ಪಕ್ಷ, ವ್ಯಕ್ತಿ ಪೂಜೆ, ಜಾತಿ ಧರ್ಮಗಳ ಪ್ರಜ್ಞೆ ಹೆಚ್ಚಾಗಿರುತ್ತಿರುವುದು ಆತಂಕಕಾರಿ ಬೆಳವಣಿಗೆ ಎಂದರಲ್ಲದೆ, ಒಕ್ಕೂಟ ವ್ಯವಸ್ಥೆಯ ಈ ದೇಶದಲ್ಲಿ ಕನ್ನಡಿಗರು ತಮ್ಮ ನಾಡಿನಲ್ಲಿಯೇ ಅನಾಥರಾಗುತ್ತಿರುವುದು ಕುರಿತು ಆತಂಕ ವ್ಯಕ್ತಪಡಿಸಿ ಕನ್ನಡಕ್ಕಾಗಿ ಪ್ರತಿಯೊಬ್ಬ ಯುವಕರು ಕಂಕಣಬದ್ಧರಾಗಬೇಕಿದೆ ಎಂದು ಕರೆ ನೀಡಿದರು. ವಕೀಲರಾದ ಡಿಎಚ್ ಯಲ್ಲಟ್ಟಿ ಪುಸ್ತಕ ಪರಿಚಯಿಸುತ್ತಾ ಕನ್ನಡ ಕಾವ್ಯ ಪರಂಪರೆ ನಡೆದು ಬಂದ ದಾರಿಯ ಕುರಿತು ಬೆಳಕು ಚೆಲ್ಲಿದರಲ್ಲದೆ, ಯುವ ಕವಿಗಳು ಕನ್ನಡ ಕಾವ್ಯ ಪರಂಪರೆಯನ್ನು ಅಧ್ಯಯನಿಸುವ ಮೂಲಕ ಕಾವ್ಯ ರಚನೆಯಲ್ಲಿ ತೊಡಗಿಕೊಳ್ಳಬೇಕೆಂದರು. ಅತಿಥಿಗಳಾಗಿ ಆಗಮಿಸಿದ ಬೆಳಗಾವಿಯ ಚಕೋರ ಸಾಹಿತ್ಯ ವೇದಿಕೆಯ ಸಂಚಾಲಕರಾದ ಶ್ರೀ ಶಿವರಾಜ್ ಅರಳಿ, ತಾಲೂಕು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿಗಳಾದ ಡಾಕ್ಟರ್ ಎಸ್.ಎಂ. ಪಾಟೀಲ್, ರಾಯಭಾಗ್ ಸಾರ್ವಜನಿಕ ಆಸ್ಪತ್ರೆಯ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ವಿನೋದ್ ಗಸ್ತಿ ಸೇರಿದಂತೆ ಅನೇಕ ಗಣ್ಯರು ಮಾತನಾಡಿ ಕವಿ ಶಿರೂರ್ ಶ್ರೀಶೈಲ ಅವರಿಗೆ ಅಭಿನಂದಿಸಿದರು. ಇದೇ ಸಂದರ್ಭದಲ್ಲಿ ಸಾಂಗಲಿಯ ಉಷಾಕಲಾ ಆಸ್ಪತ್ರೆ ಹಾಗೂ ಮಿರ್ಚಿನ್ ಸೇವಾ ಸದನ ಆಸ್ಪತ್ರೆಗಳ ಸಹಯೋಗದಲ್ಲಿ ಉಚಿತ ಹೃದಯ ರೋಗ ತಪಾಸಣೆ ಶಿಬಿರವನ್ನು ಆಯೋಜಿಸಲಾಗಿತ್ತು. ಶಿಬಿರದಲ್ಲಿ ನೂರಾರು ಜನರು ಆರೋಗ್ಯ ತಪಾಸಣೆ ಮಾಡಿಸಿಕೊಂಡು ಇದರ ಸದುಪಯೋಗ ಪಡೆದುಕೊಂಡರು. ಮಿಥುನ್ ಕಾಂಬ್ಳೆ ನಿರೂಪಿಸಿ ವಂದಿಸಿದರು. ಇರೋ ರಿಪೋರ್ಟ್ ಅಮನ್ ಕಾಂಬ್ಳೆ. ಇವತ್ತು ಪ್ರೀತಿ ಬಂಗಾರ ಶಿರೂರ್ ಅವರು ಬಂದಂತ ಪ್ರೀತಿ ಬಂಗಾರ ಕವನ ಸಂಕಲನವನ್ನು ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರೊಟ್ಟಿಗೆ ಎಲ್ಲ ಅತಿಥಿಗಳು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಶಿರೂರ್ ಅವರ ಇವತ್ತು 5ನೇ ಕವನ ಸಂಕಲನ ಪ್ರೀತಿ ಬಂಗಾರ ಪುಸ್ತಕ ಉದ್ಘಾಟಕರಾಗಿ ಶ್ರೀ ಪ್ರಣಯ್ ಪಾಟೀಲ್ ಅವರು ಆ ಒಂದು ಕವನ ಸಂಕಲನ ಪುಸ್ತಕ ಬಿಡುಗಡೆ ಮಾಡ್ತಾ ಇದ್ದಾರೆ. ಎಲ್ಲ ಸಾಹಿತ್ಯಗಳಿಗೆ ಸ್ಫೂರ್ತಿದಾಯಕರು ಸನ್ಮಾನ್ಯ ಶ್ರೀ ಪ್ರಣಯ್ ಪಾಟೀಲ್ ಅವರು, ಜಿನಲ್ ಕಮಲಾಪುರ್ ಅವರು, ಪ್ರಶಾಂತ್ ಸರ್, ಆಯುಷ್ಮಾನ್ ಭಾರತ್ ಆಗಿರ್ಬೋದು, ಮತ್ತೆ ಎಲ್ಲ ಈ ಒಂದು ಸನ್ಮಾನವನ್ನು ಸ್ವೀಕರಿಸಿ ತೆರಳ್ತಾ ಇದ್ದಾರೆ. ವಿಶೇಷವಾಗಿ ಎಲ್ಲ ಇವರಿಗೆ ಉಚಿತವಾದಂತಹ ಒಂದು ಹೃದಯ ರೋಗಿಗೆ ಸಂಬಂಧಪಟ್ಟಂತ ಉಚಿತ ಇಸಿಜಿ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೇವಾಸನ ಹಾಸ್ಪಿಟಲ್ ಸಾಂಗ್ಲಿ, ಉಷಾಕ ಹಾಸ್ಪಿಟಲ್ ಸಾಂಗ್ಲಿ, ಜೊತೆಗೆ ಪ್ರಶಾಂತ ಜಿಲ್ಲಾ ಸಂಯೋಜಕರು ಸುವರ್ಣ ಆರೋಗ್ಯ ಬೆಳಗಾವಿ ಹಾಗೂ ಕನ್ನಡದ ಶಿರೂರ್ ಶಿಕ್ಷಕ ಅವರಿಗೆ ಸನ್ಮಾನಿಸ್ತಾ ಇದ್ದಾರೆ. ಜಯಂತ ಪಾಟೀಲ್ ಸರ್, ಸರ್ ಶಿರೂರ್ ಶಿಕ್ಷಕರಿಗೆ ಸನ್ಮಾನಿಸ್ತಾರೆ. ಅದೇ ರೀತಿಯಾಗಿ ಹಿರಿಯರಾದ ಶ್ರೀ ಗುರುಸರ್ ಅವರು ಕೂಡ ಶಿರೂರ್ ಶಿಕ್ಷಕರನ್ನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು KS ವೆಂಕಟೇಶ್ವರ ಅವರು ಕೂಡ ಮತ್ತು ಅನೇಕ ಪಾಯಿಂಟ್ಗಳು ಕೂಡ ವೇದಿಕೆಯನ್ನು ಭೇಟಿ ನೀಡುತ್ತೆ.
PS ಒಂದೂರು ಕೂಡ ತೆಗೆದು ಇನ್ನು ವೇದಿಕೆ ಕಾರ್ಯಕ್ರಮ ಕರೆಯುವುದರಿಂದ ಆಗ್ತಾರೆ. ಎಲ್ಲರೂ ಶಾಂತವಾಗಿ ಆಚೆ ನಡೆಯುವಂತೆ. ಎಲ್ಲರೂ ಆಶೀರ್ವಾದ ಮತ್ತು ಹಿರಿಯ ಚಂದ್ರಮಾತ್ರಿ ಗಾಡಿ ಸದಸ್ಯರು ಕೂಡ ವೇದಿಕೆ ಗಮನಿಸಿ ದಯವಿಟ್ಟು ಗಮನಕ್ಕೆ ఇక్కడ అవునరాలు న్యాయలు పడి ఉంటారు. ಗ್ರಾಮೀಣ ಕಲೆಗಳು ಸಾಹಿತ್ಯ ವೇದಿಕೆ ಶುರು. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಿರತಕ್ಕಂಥ ಆತ್ಮೀಯ ಇಟ್ಕೊಂಡು ಬಂದಿರತಕ್ಕಂಥದ್ದು ಒಂದು ಕೆಲಸ ಇದು ಪ್ರೀತಿ ಬಂಗಾರ. ಕಾರ್ಯಕ್ರಮದ ಮಂಟಪ ಪ್ರತಿಯೊಂದು ಒಂದು ಆದರ್ಶ ಭೂಮಾತಾ ಪ್ರಕಾಶನ ಎಲ್ಲ